ನಮಸ್ಕಾರ ವೀಕ್ಷಕರೇ, ವಿಶ್ವಾಸ ಮಿಡಿಗೆ ಸ್ವಾಗತ. ಇಷ್ಟು ದಿವಸ ನಾನು ಬರೀ ಕೃಷಿ ಕ್ಷೇತ್ರದಲ್ಲಿ ಕೆಲವೊಂದು ವಿಡಿಯೋ ಕಂಟೆಂಟ್ ನ ಹಾಕ್ತಾ ಇದ್ದೆ. ಇವತ್ತು ಕೃಷಿಕರಿಗೆ ಆಧ್ಯಾತ್ಮಿಕವಾಗಿನೂ ಕೆಲವೊಂದು ವಿಚಾರಗಳನ್ನು ಕೊಡ್ಬೇಕಂತ ಹೇಳಿ ಅರಸೀಕೆರೆ ಹತ್ರ ಇರೋ ಜಾಗಲ್ ಊರಿಗೆ ಬಂದಿದ್ದೀನಿ. ಇಲ್ಲೊಬ್ರು ಮಹಾನ್ ಯೋಗಿಗಳಂತ ಅನ್ಬೋದು, ಸಾಧಕರಂತ ಅನ್ಬೋದು. ವಿಶೇಷ ಹಲವಾರು ಸಾಧನೆಗಳನ್ನ ಮಾಡಿ ಬೇರೆ ಜನರಿಗೂ ಕೂಡ ಅದರದ ರುಚಿನ ಅನುಭವಿಸಕ್ಕೆ ಇದ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ಸಾಧನೆಗಳಿದೆ. ಅದರಲ್ಲಿ ಇವ್ರದೇ ಅಂತ ಕೆಲವೊಂದಿಷ್ಟು ಆಧ್ಯಾತ್ಮಿಕ ಸಾಧನೆಗಳನ್ನ ಅವರು ಕಂಡುಕೊಂಡಿದ್ದಾರೆ. ಅದ್ರ ಜೊತೆಗೆ ತಮ್ಮದೇ ಅಂತ ಒಂದು ಪ್ರೊಫೆಷನ್ ನ ಜಾಬ್ ನ ಬಿಟ್ಟು ಅದ್ರ ಜೊತೆಗೆ ಜನರಿಗೆ ಆಧ್ಯಾತ್ಮಿಕನ ರುಚಿನ ಅನುಭವಿಸ್ಬೇಕಂತ ಹೇಳಿ ಈ ಶೂನ್ಯ ಫೌಂಡೇಶನ್ ಅಂತ ಹೇಳಿ ಮಾಡ್ಕೊಂಡು ತಮ್ಮದೇ ಅಂತ ಕೆಲವೊಂದು ಮಾರ್ಗಗಳನ್ನ ಜನರಿಗೆ ತೋರ್ಸಕ್ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಪರಿಚಯ ಮಾಡಿ ಅವ್ರದ್ದು ಕೆಲವೊಂದು ಏನು ಸಾಧನೆ ಅಭ್ಯಾಸ, ನಿಜವಾಗ್ಲೂ ಆಧ್ಯಾತ್ಮಿಕ ಅಂತಂದ್ರೆ ಏನು, ಸಾಧನಾಭ್ಯಾಸ ಅಂದ್ರೆ ಏನು, ಆಚರಣೆ ಅಂತಂದ್ರೆ ಇಷ್ಟು ದಿವಸ ನಾವು ಕೆಲವೊಂದು ಬರೀ ಆಚರಣೆ ಒಳಗಡೆ ನಾವು ಕೂತ್ಕೊಂಡಿದ್ವಿ. ಅದನ್ನ ದಾಟಿ ಮೇಲೆ ಹೋಗುವಂತದ್ದು ಹೇಗೆ ಅನ್ನೋದ್ರ ಮಾರ್ಗದರ್ಶನದಲ್ಲಿ ಗುರುಜಿ ಅವ್ರನ್ನ ನಾವು ಒಂದ್ಸರಿ ಮಾತಾಡ್ಸೋಣ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಇದ್ರಲ್ಲಿ ನಮ್ಮ ವೀಕ್ಷಕರಿಗೆ ತಮ್ದು ಸಂಕ್ಷಿಪ್ತ ಪರಿಚಯನ ಮಾಡಿಕೊಡಿ ಗುರುಜಿ. ಓಕೆ, ತಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯ ಅಂತ ಹೇಳಿದ್ರೆ, ನಾವು ಒಂದು ಶೂನ್ಯ ಫೌಂಡೇಶನ್ ಎಂಬ ಒಂದು ಆಧ್ಯಾತ್ಮಿಕ ಸಂಸ್ಥೆ ಇದೆ. ಆ ಆಧ್ಯಾತ್ಮದ ಸಂಸ್ಥೆ ಬಹುತೇಕವಾಗಿ ಅನುಭವದ ಹಾದಿನಲ್ಲಿ ಏನು ನೀವು ಓದಂತ ಒಂದು ಬಸವಣ್ಣವರು ಕಂಡಂತ ಅನುಭವ ಮಂಟಪ, ನಮ್ಮ ಯೋಗಿಗಳು ನಡೆದು ಬಂದ ದಾರಿಗಳಲ್ಲಿರ್ತಕ್ಕಂಥ ಅನುಭವಗಳನ್ನೆಲ್ಲವನ್ನು ಕೂಡ ತಮ್ಮ ಜೀವನದ ವೈಯಕ್ತಿಕ ಜೀವನದಲ್ಲಿ ಇವತ್ತು ಕಳೆದೋಗಿರುವಂತಹ ಒಂದು ಸಾಕ್ಷಾತ್ಕಾರದ ಜೀವನದಲ್ಲಿ ಇದನ್ನೆಲ್ಲವನ್ನು ತಮ್ಮ ಬಳಿಗೆ ತಂದು ನಿಲ್ಲಿಸ್ಬೇಕು ಅನ್ನೋ ಒಂದು ಏಕೈಕ ವಿಚಾರಧಾರೆಯಿಂದ ಮತ್ತೆ ಆ ಆಚರಣೆಗಳಿಂದ ನಾವು ಈ ಒಂದು ಶೂನ್ಯ ಫೌಂಡೇಶನ್ ಎಂಬ ಬಹಳ ಆಧ್ಯಾತ್ಮದಲ್ಲಿ ಮುಂದೆ ಇರ್ತಕ್ಕಂಥ ಒಂದಿಷ್ಟು ಆಧ್ಯಾತ್ಮದ ಆಳವನ್ನ ನೋಡ್ಲಿಕ್ಕೆ, ಆಧ್ಯಾತ್ಮದ ಆಳದಲ್ಲಿರ್ತಕ್ಕಂಥ ಅನುಭವವನ್ನ ನಿಮಗೆ ಮಾಡಿಸ್ಲಿಕ್ಕೋಸ್ಕರ ಈ ಒಂದು ಶೂನ್ಯ ಫೌಂಡೇಶನ್ ಅನ್ನೋದು ಒಂದು ಆಧ್ಯಾತ್ಮದ ಸಂಸ್ಥೆ ಇದೆ. ಇದು ಬರೀ ಬರೀ ಆಧ್ಯಾತ್ಮದಷ್ಟೇ ಅಲ್ಲದೆ ಮನುಷ್ಯನ ಸಾರ್ವತ್ರಿಕ ಬೆಳವಣಿಗೆ ಆಗೋ ಕೂಡ ನಾವು ಶ್ರಮಿಸ್ತಿದ್ದೀವಿ. ಇದು ಹಲವಾರು ರೀತಿಯಿಂದ ಉಪಯೋಗಗಳು ಜನಗಳಿಗೆ ಆಗುತ್ತೆ ಅಂತ ನಾನು ಬಯಸಿ ಇದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದು ನಮ್ದು ಒಂದು ಚಿಕ್ಕದಾದಂತ ಒಂದಿಷ್ಟು ಇದರ ವಿಚಾರಗಳು.